ಇವತ್ತು ನಾನು ನಿಮಗೆ ಎಳನೀರು, ಎಲ್ಲರೂ ಕುಡಿದಿರ್ತೀರಾ ಎಳ್ನೀರು ಮತ್ತೆ ಕೆಂಗನ್ ವಾಟರ್, ಎರಡಕ್ಕೂ ಏನು ಪ್ರಾಪರ್ಟಿಗಳಲ್ಲಿ ಡಿಫ್ರೆನ್ಸ್ ಇದೆ ಅನ್ನೋದು ತೋರಿಸ್ತೀನಿ. ಈ ವಿಡಿಯೋ ಕಂಪ್ಲೀಟ್ ನೋಡಿ, ತುಂಬಾ ಇನ್ಫಾರ್ಮೇಶನ್ ಸಿಗತ್ತೆ. ಯಾವ್ದು ಪ್ರಾಪರ್ಟಿ ಏನಿರ್ಬೇಕು ಅಂತ ಹೇಳಿ ಗೊತ್ತಾಗತ್ತೆ. ಓಕೆ, ಈಗ ತೋರಿಸ್ತೀನಿ ನೋಡಿ. ಇದು ಕೆಂಗನ್ ವಾಟರ್. ಈ ಕೆಂಗನ್ ವಾಟರ್ ಬಂದು ಈ ಮಿಷಿನ್ ಇಂದ ಬರುವಂತದ್ದು. 9.5 pH ಇಂದ ಹಿಡಿದು 8.5 pH ಇಂದ 9.5 pH ವರೆಗೂ ನೀರು ಕುಡಿಯುವಂತ ನೀರಿರುತ್ತೆ. ಅದ್ರಲ್ಲಿ ನಾವು ಯೂಸ್ ಮಾಡ್ತಾ ಇರೋದು 9.5 pH. ಇದ್ರಲ್ಲಾರು ಸರಿ, ಲೈವ್ ಅಲ್ಲಾರು ಸರಿ, ನಿಮಗೆ ಪ್ರಾಪರ್ಟೀಸ್ ತೋರಿಸ್ತೀನಿ. ಈಗ ನಾನು ನಿಮಗೆ ಎಳ್ನೀರನ್ನ ಒಂದು ಗ್ಲಾಸಿಗೆ ಹಾಕ್ತೀನಿ ಫಸ್ಟ್. ಈಗ ನೋಡಿ, ಒಂದ್ ಗ್ಲಾಸಿಗೆ ಎಳ್ನೀರು ಹಾಕಿದ್ರಿ, ಇನ್ನೊಂದು ಗ್ಲಾಸಿಗೆ ಕೆಂಗನ್ ವಾಟರ್ನ ಫಿಲ್ ಮಾಡ್ತೀನಿ. ಕೆಂಗನ್ ವಾಟರ್ 9.5 pH ಬರ್ತಾ ಇದೆ. ಕೆಂಗನ್ 9.5 pH ವಾಟರ್. ಓಕೆ, ಇದು ಕೆಂಗನ್ 9.5 pH ವಾಟರ್. ಇದು ಬಂದು ಎಳ್ನೀರು. ಇದರಲ್ಲಿ ಮೊದಲಿಗೆ TDS ಚೆಕ್ ಮಾಡೋಣ. ಇದು TDS ಮೀಟರ್ ಅಂತ ಕರಿತೀವಿ, ಎಲ್ಲ ನೋಡಿರ್ತೀರಾ. RO ನಲ್ಲಿ TDS ನ ಚೆಕ್ ಮಾಡ್ತಾರೆ, RO ವಾಟರ್ ಪ್ಯೂರಿಫೈಯರ್ಗಳಲ್ಲಿ. ಈಗ ನಾವ್ ಯೂಸ್ ಮಾಡ್ತಾ ಇರೋದು ಕೆಂಗನ್ ವಾಟರ್ ಬಂದು ಕಾವೇರಿ ವಾಟರ್, ಹೊಳೆ ನೀರು. ಹೊಳೆ ನೀರಲ್ಲಿ TDS ಕಂಟೆಂಟ್ 150-200 TDS ಇರುತ್ತೆ. ಓಕೆ, ಈಗ ಮೊದಲು ಇದರಲ್ಲೇ ಚೆಕ್ ಮಾಡ್ತೀನಿ. ಕೆಂಗನ್ ವಾಟರ್ ಅಲ್ಲಿ TDS ಚೆಕ್ ಮಾಡ್ತಾ ಇದೀನಿ ನೋಡಿ, 211 ಇದೆ. 211 TDS ಇದೆ ಕೆಂಗನ್ ವಾಟರ್ ಅಲ್ಲಿ. ಅದೇ ಬಂದು ಎಳ್ನೀರಿದು. ಎಳ್ನೀರಲ್ಲಿ ನೋಡಿ ಎಷ್ಟಿದೆ ಅಂತ. ಇದರಲ್ಲಿ 177 ಇದೆ, 177 ಇದೆ ಎಳ್ನೀರಲ್ಲಿ. ಎಳ್ನೀರಲ್ಲಿ ಒಳ್ಳೆ TDS ಇದೆ. ಕೆಂಗನ್ ವಾಟರ್ ಅಲ್ಲಿ ಕೂಡ ನಾವು ಕಾವೇರಿ ನೀರು ಅಥವಾ RO ನೀರು ಆದ್ರೂ ಕೂಡ 150-120 TDS ಇಟ್ಕೊಂಡ್ರೆ ಬೆಟರ್. 100 ಇಂದ 150 TDS ಅಲ್ಲಿ ಇಟ್ಕೋಬೇಕು ಕೆಂಗನ್ ವಾಟರ್ ಅಲ್ಲಿ, ಅವಾಗ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗತ್ತೆ. ಬಟ್ ನಿಮ್ಮ RO ಪ್ಯೂರಿಫೈರ್ ಗಳಲ್ಲಿ ಅದನ್ನ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಟೇಸ್ಟ್ ಇಲ್ಲ ಅಂತ ಹೇಳಿ ಜನ ಬಿಟ್ಬಿಡ್ತಾರೆ. ಬಟ್ ಅದಕ್ಕಿಂತಾನು ಅದರಲ್ಲಿ ಕಂಟಾಮಿನೇಷನ್ ಏನು ಬೇಡದಲ್ಲೇ ಇರೋದಿರುತ್ತಲ್ವಾ, ಅದು ತುಂಬಾ ಜಾಸ್ತಿ ಇರುತ್ತೆ. ಅದು ತುಂಬಾ ಜಾಸ್ತಿ ಇರೋದ್ರಿಂದ ನೀವು ಅದು ನೀರು ಕುಡಿದಷ್ಟು ಎಫೆಕ್ಟ್ ಆಗುತ್ತೆ. ಡೈರೆಕ್ಟ್ RO ವಾಟರ್ ಪ್ಯೂರಿಫೈರ್ ಅಲ್ಲಿ 100+ ಇದ್ರೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಇದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇದು ಕೆಂಗನ್ ವಾಟರ್ ಆದ್ರಿಂದ ಮಾತ್ರ, ಕೆಂಗನ್ ಮಿಷಿನ್ ಇಂದ ಬರುವಂತದ್ರಲ್ಲಿ ಅಯೋನೈಸೇಷನ್ ಆಗುತ್ತೆ. ಒಳ್ಳೇದು ಕೆಟ್ಟದ್ದು ಬೇರೆ ಬೇರೆ ಮಾಡತ್ತೆ. ಹಂಗಾಗಿ ನಾವು ಇದ್ರಲ್ಲಿ ಜಾಸ್ತಿ ಇರ್ತೀವಿ. ಇದರಲ್ಲಿ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇರುತ್ತೆ ಕೆಂಗನ್ ವಾಟರ್ ಅಲ್ಲಿ. ಇದು ನಿಮಗೆ TDS ನ ನೋಡಿದ್ದಾಯ್ತು. ಈಗ ಅಲ್ಕಲೈನ್, ಯಾವ್ದ್ರಲ್ಲಿ ಅಲ್ಕಲೈನ್ ಇದೆ? ಅಲ್ಕಲೈನ್ ಅಂದ್ರೆ ನೀವೇನ್ ನೋಡಿರ್ತೀರಾ, ಬ್ಲೂ ಕಲರ್ ಬಂದಷ್ಟು ಅಲ್ಕಲೈನ್. ನಮಗೆ ಗ್ರೀನ್ ಬಂದ್ರೆ ಏನೂ ಇಲ್ಲ, 7 pH ನ್ಯೂಟ್ರಲ್ ಇರುತ್ತೆ. ಅದ್ ಬಿಟ್ರೆ 6 pH ಸ್ಟ್ರಾಂಗ್ ಅಸಿಡಿಕ್ ವಾಟರ್, ಎಲ್ಲೋ ಶೇಡ್ ಬಂದ್ರೆ ಮಾತ್ರ. ಈಗಿದು ಅಲ್ಕಲೈನ್ pH ಟೆಸ್ಟ್ ಮಾಡುವಂತದ್ದು ಲಿಕ್ವಿಡ್. ಇದನ್ನ ಹಾಕಿ ತೋರಿಸ್ತಾ ಇದೀನಿ. ಈಗ ಕೆಂಗನ್ ವಾಟರ್ ಹಾಕ್ತಾ ಇದೀನಿ ನೋಡಿ, ಕಲರ್ ಯಾವ್ದು ಬರುತ್ತೆ ಅಂತ ಹೇಳಿ. 4 ಡ್ರಾಪ್ ಹಾಕಿದೀನಿ. ಓಕೆ, ಇದು ನೋಡಿ ಬ್ಲೂಯಿಶ್ ಬಂದಿದೆ. ಕೆಂಗನ್ ವಾಟರ್ ಅಲ್ಲಿ ಬ್ಲೂ ಬಂದಿದೆ ಅಂದ್ರೆ ಇದರಲ್ಲಿ ಅಲ್ಕಲೈನ್ ಇದೆ ಅಂತ, ಒರಿಜಿನಲ್ ಅಲ್ಕಲೈನ್. ಈಗ ಎಳ್ನೀರಲ್ಲಿ ನೋಡಿ, ಈಗ ಡ್ರಾಪ್ ಹಾಕ್ತಾ ಇದೀನಿ. 1, 2, 3, 4 ನೋಡಿ. ಇದರಲ್ಲಿ ನೋಡಿ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಈಗ ನೀವೇ ಜಡ್ಜ್ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ಎಳ್ನೀರು ಕುಡಿಯೋದು ಒಳ್ಳೇದೇ. ಬಟ್ ಇದ್ರಲ್ಲಿ ಪ್ರಾಪರ್ಟಿ ಏನ್ ತೋರಿಸ್ತಾ ಇದೆ? ಇದು ನಾವು ಅಲ್ಕಲೈನ್ pH ಟೆಸ್ಟ್ ಹಾಕಿದಾಗ ಏನ್ ತೋರಿಸ್ತಾ ಇದೆ ಅಂದ್ರೆ ನಮಗೆ ಅಸಿಡಿಕ್ ನೇಚರ್ ತೋರಿಸ್ತಾ ಇದೆ. TDS ಚೆನ್ನಾಗೇ ಇದೆ, ಬಟ್ ಅಸಿಡಿಕ್ ನೇಚರ್ ತೋರಿಸ್ತಾ ಇದೆ. ನಾನು ನೋಡ ಆಶ್ಚರ್ಯಪಟ್ಟೆ. ಬಟ್ ಇರೋದು ಇದೇ ರೀತಿ. ಎಳ್ನೀರು ಕುಡಿಯೋದು ಹೆಲ್ತಿಗೆ ಒಳ್ಳೇದು, ಬಟ್ ಈ ಅಲ್ಕಲೈನ್ ಪ್ರಾಪರ್ಟಿ ಡಿಫ್ರೆನ್ಸ್ ಇದೆ. ಅದರಲ್ಲಿ ಹುಷಾರಿದ್ದವರಿಗಿಂದ ಹಿಡಿದು ಚೆನ್ನಾಗಿರೋರು ಪ್ರತಿಯೊಬ್ರು ಕುಡಿತಾರೆ, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಕುಡಿತಾರೆ. ಬಟ್ ಇದು ಏನ್ ಡಿಫ್ರೆನ್ಸು? ದಯವಿಟ್ಟು ಯಾರು ಗೊತ್ತಿರೋರು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇದು ಜೆನ್ಯೂನ್ ಅಲ್ಕಲೈನ್.
ಇದರಿಂದ ಏನ ಗೊತ್ತಾಗತ್ತೆ, ನಾವು ಅಲ್ಕಲೈನ್ ನೀರ್ ಕುಡಿಬೇಕಾ ಅಥವಾ ಎಳ್ನೀರ್ ಕುಡಿಬೇಕಾ? ಇದು ಇಷ್ಟು ವರ್ಷದಿಂದನೂ ನಾವು ಕುಡಿತಾನೆ ಇದೀವಿ, ಸಣ್ಣ ಹುಡುಗರಿದ್ದಾಗಿಂದನೂ ಕುಡಿತಾನೆ ಇದೀವಿ. ಬಟ್ ಇದು ಯಾವ್ದು ಬೆನಿಫಿಟ್ ಇದರಲ್ಲಿ? ಅಲ್ಕಲೈನ್ ಟೆಸ್ಟ್ ಅಲ್ಲಿ, TDS ಟೆಸ್ಟ್ ಅಲ್ಲಿ ಎರಡೂ ಕೂಡ ಸಮ ಇದೆ, ಆಲ್ಮೋಸ್ಟ್ ಸಮ ಇದೆ. ಗಂಗನ್ ವಾಟರ್ ನಾವು ಇಟ್ಟಿರೋದು 200 ಇದೆ, ಕಾವೇರಿ ನೀರೇ 200 ಬರೋದ. ಇದರಲ್ಲಿ 170 ಇತ್ತು. ಈಗ ನೀವೇ ಜಡ್ಜ್ ಮಾಡಿ ಯಾವುದು ಸರಿ ಅಂತೇಳಿ. ಈಗ ಈ ಪ್ರಾಪರ್ಟಿ ಆದ್ಮೇಲೆ ನಿಮಗೆ ಇನ್ನೊಂದು ಕ್ಯಾಲ್ಸಿಯಂ ಇದೆಯೋ ಇಲ್ಲ ಚೆಕ್ ಮಾಡೋಣ. ಎಳ್ನೀರಲ್ಲಿ ಕ್ಯಾಲ್ಸಿಯಂ ಇದೆಯೋ ಇಲ್ಲೋ, ನಮ್ಮ ಕೆಂಗನ್ ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಇದೆಯೋ ಇಲ್ಲೋ ಅಂತೇಳಿ ಎರಡರಲ್ಲೂ ಚೆಕ್ ಮಾಡೋಣ. ಅವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ. ಓಕೆ, ಈಗ ಇದನ್ನ ನಾನು ಎರಡೂ ಚೆಲ್ತಾ ಇದ್ದೀನಿ. ಈಗ ಇದಕ್ಕೆ ಅರಿಶಿನ ಹಾಕ್ತಾ ಇದ್ದೀನಿ. ಈ ಅರಿಶಿನ ಹಾಕಿದಾಗ ಏನಾಗತ್ತೆ, ನೀವು ನೋಡಿದಂಗೆ ಕ್ಯಾಲ್ಸಿಯಂ ರಿಚ್, ಕೆಂಪಾದ್ರೆ ಮಾತ್ರ ಕ್ಯಾಲ್ಸಿಯಂ ರಿಚ್ ಆಗಿರುತ್ತೆ. ಓಕೆ, ಈಗ ಇದು ಕೆಂಗನ್ ವಾಟರ್ ನಾನು ಲೈವ್ ಆಗಿ ಹಿಡಿತಾ ಇದ್ದೀನಿ. ಇದ್ರಲ್ಲಿ ನೋಡಿ, ಲೈವ್ ಅಲ್ಲೇ ಕೆಂಗನ್ ವಾಟರ್ 9.5 pH ಬರ್ತಾ ಇದೆ. ಇದು ನೋಡಿ, ಅರಿಶಿನ ಇರೋದು ಇದು ರೆಡ್ಡಿಶ್ ಆದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ ಅಂತ ಅರ್ಥ. ನೋಡಿ, ರೆಡ್ಡಿಶ್ ಆಗ್ತಾ ಇದೆ ನೋಡಿ, ರೆಡ್ಡಿಶ್ ಆಯ್ತಿದೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ರೆ ಇನ್ನು ರೆಡ್ಡಿಶ್ ಆಗುತ್ತೆ. ನೋಡೋಣ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಅಷ್ಟರಲ್ಲಿ. ಇದು ಕೆಂಗನ್ ವಾಟರ್ ಅಲ್ಲಿ ಕ್ಯಾಲ್ಸಿಯಂ ಇದೆ. ಈಗ ಎಳ್ನೀರ್ ಸರ್ತಿ, ಎಳ್ನೀರ್ ಇದ್ರಲ್ಲಿ ವಿನ್ ಆಗತ್ತೋ ವಿನ್ ಆಗಲ್ಲೋ? ಈಗ ನೋಡಿ, ಕೆಂಗನ್ ವಾಟರ್ ಅಲ್ಲಿ ನೋಡಿದ್ರಿ ರೆಡ್ಡಿಶ್ ಬಂತು. ರೆಡ್ಡಿಶ್ ಬಂದ್ರೆ ಏನರ್ಥ? ಕ್ಯಾಲ್ಸಿಯಂ ಇದೆ ಅಂತ ಅರ್ಥ. ಕ್ಯಾಲ್ಸಿಯಂ ಇದೆ ಅಂತ ಅರ್ಥ. ಈಗ ಇದರಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ, ಗೊತ್ತಿರೋರು ಹೇಳಿ, ಎಳ್ನೀರಲ್ಲಿ ಈಗ ಕ್ಯಾಲ್ಸಿಯಂ ಇದೆಯಾ ಇಲ್ವಾ? ಇದೇ ಕ್ವಶನ್ ಮಾರ್ಕ್. ನನಗೂ ಆಶ್ಚರ್ಯ ಆಗ್ತಾ ಇದೆ. ಒಂದ್ಸಲಿ ನೋಡ್ಬಿಡೋಣ. ಈಗ ಅವಾಗ್ಲೇ ಏನ್ ಬಂತು? ಯಾವ ಟೆಸ್ಟ್ ಅಲ್ಲಿ? ಅವಾಗ್ಲೇ ನಿಮಗೆ ಇದ್ದಿದ್ದು PH ಟೆಸ್ಟ್ ಅಲ್ಲಿ PH ಬರ್ಲಿಲ್ಲ. TDS ಟೆಸ್ಟ್ ಅಲ್ಲಿ TDS ಅಲ್ಲಿ ಓಕೆ, TDS ಅಲ್ಲಿ ಚೆನ್ನಾಗಿದೆ ಎಳ್ನೀರು. ಈಗ ಬಂದು ಎಳ್ನೀರು ಇದರಲ್ಲಿ ವಿನ್ ಆಗತ್ತಾ ನೋಡೋಣ ಬನ್ನಿ. ಈಗ ನೋಡಿ, ಎಳ್ನೀರು ಅರಿಶಿನಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಆಗದೆ. ನೋಡಿ ಫ್ರೆಂಡ್ಸ್, ನೋಡಿ, ಇದು ಎಳನೀರು, ಇದು ಕ್ಯಾಲ್ಸಿಯಂ ಟೆಸ್ಟ್ ನಡೀತಾ ಇದೆ. ಕ್ಯಾಲ್ಸಿಯಂ ಇದೆಯೋ ಇಲ್ಲೋ ಅನ್ನೋದು ಇದರಲ್ಲಿ. ಇದು ಎಳ್ನೀರು, ಇದು ಬಂದು ಕೆಂಗನ್ ವಾಟರ್. ಈಗ ನೋಡಿ, ಕ್ಯಾಲ್ಸಿಯಂ ಯಾವ್ದ್ರಲ್ಲಿದೆ ನೀವೇ ಜಡ್ಜ್ ಮಾಡಿ. ಕ್ಯಾಲ್ಸಿಯಂ ನಾವು ಯಾವ ನೀರು ಕುಡಿಬೇಕು, ಏನ್ ಮಾಡಬೇಕು ಅಂತೇಳಿ. ಇದ್ರಲ್ಲಿ ಅರ್ಥ ಆಗಿದ್ದೇನೆ ನಿಮಗೆ ಯಾವ್ದು ಬೆಟರ್? ಪ್ರಾಪರ್ಟೀಸ್ ಅಲ್ಲಿ ನ್ಯಾಚುರಲ್ ಅಲ್ಲಿ ಎಳ್ನೀರು TDS ಕಂಟೆಂಟ್ ಅಲ್ಲಿ ಓಕೆ ಚೆನ್ನಾಗಿದೆ. ಬಟ್ ನಿಮಗೆ ಕೆಂಗನ್ ವಾಟರ್ ಅಲ್ಲಿ ಇದಕ್ಕಿಂತ ಪ್ರಾಪರ್ಟೀಸ್ ಇನ್ನು ಹೆಚ್ಚಿಗೆ ಇದೆ, ಇನ್ನು ತುಂಬಾ ಜಾಸ್ತಿ ಪ್ರಾಪರ್ಟೀಸ್ ಇದೆ. ಇನ್ನೊಂದು ಮೈಕ್ರೋ ಕ್ಲಸ್ಟರಿಂಗ್ ಅಂತ ಇದೆ, ಅದು ಕೂಡ ಅಷ್ಟೇ ಡಿಫರೆನ್ಸ್ ಇದೆ. TDS ಕಂಟೆಂಟ್ ಮಾತ್ರ ಜಾಸ್ತಿ ಇದೆ, ನಿಮಗೆ ಕ್ಯಾಲ್ಸಿಯಂ ಇಲ್ಲ. ಪ್ಲಸ್ ಕ್ಯಾಲ್ಸಿಯಂ ಇಲ್ಲ, ಅಲ್ಕಲೈನ್ ಬರ್ಲಿಲ್ಲ. ಅವಾಗಲೇ ಟೆಸ್ಟ್ ಅಲ್ಲಿ ಏನಾಯ್ತು? ಅಲ್ಕಲೈನ್ ಬರ್ಲಿಲ್ಲ. ಈಗ ಇದರಲ್ಲಿ ಎರಡರಲ್ಲೂ ನಿಮಗೆ ಡಿಫರೆನ್ಸ್ ಅಲ್ಲಿ ಕೆಂಗನ್ ವಾಟರ್ ಸುಪೀರಿಯರ್ ಕ್ವಾಲಿಟಿ. ಹೆಲ್ತ್ ಬೆನಿಫಿಟ್ ಅಂತ ಹೇಳಿ ತಗೊಂಡ್ರೆ ನೀವು ಬರೀ ಹೆಲ್ತ್ ಬೆನಿಫಿಟ್ ಅನ್ನೋದು ಫೋಕಸ್ ಮಾಡೋದಾದ್ರೆ 100% ನಿಮಗೆ ಈ ನೀರು ಬೆಟರ್. ಕೆಂಗನ್ ವಾಟರ್ ಇದೆಯಲ್ಲ, ಇದೆ ಪ್ಯೂರ್ ವಾಟರ್, ಪ್ಯೂರ್ ಅಲ್ಲ, ಸಾರಿ, ಮಿನರಲ್ ಅಲ್ಕಲೈನ್ ವಾಟರ್, ಅಯೋನೈಸ್ಡ್ ಅಲ್ಕಲೈನ್ ವಾಟರ್. ಆರ್ಡಿನರಿ ವಾಟರ್ ಅಲ್ಲ ಇದು, ಅಯೋನೈಸ್ಡ್ ಅಲ್ಕಲೈನ್ ವಾಟರ್. ಹಂಗಾಗಿ ಇದನ್ನ ಬೆಸ್ಟ್ ಅಂತ ಹೇಳ್ತಾ ಇರ್ತೀವಿ. ಯಾಕಂದ್ರೆ ನಾವು ಕುಡ್ದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದ್ರಿಂದ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇರೋದು. ಮತ್ತೆ ಇದು ಸೈನ್ಸ್ ಬೇಸ್ಡ್, ಇದು ಏನು ಮುಚ್ಚುಮರೆ ಇರೋದಿಲ್ಲ. ಸೈನ್ಸ್ ಬೇಸ್ಡ್ ಆದ್ರಿಂದ ನಿಮಗೆಲ್ಲ ಪ್ರಾಕ್ಟಿಕಲ್ ಆಗೇ ಇದೆ.
ಮುಂಚೆ ಲಿಟ್ಮಸ್ ಪೇಪರ್ ಟೆಸ್ಟ್ ಅಂತ ಇರ್ತಾ ಇತ್ತು, ಈಗ ಅದನ್ನ ಲಿಕ್ವಿಡ್ ಫಾರ್ಮ್ ಆಗಿ ಮಾಡಿ ಅಲ್ಕಲೈನ್ ಟೆಸ್ಟ್ ಆಗಿದೆ, ಅಷ್ಟೇ ಡಿಫರೆನ್ಸ್. ಓಕೆ, ಈ ವಿಡಿಯೋ ಇಂದ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಚಾನಲ್ ಪೇಜ್ ನ ದಯವಿಟ್ಟು ಫಾಲೋ ಮಾಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಇದೇ ತರ ಇನ್ನು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ಬರ್ತಾ ಇರತ್ತೆ. ಓಕೆ, ಥ್ಯಾಂಕ್ ಯು.